ಬೇಕು ಸರ್, ದುಡ್ಡು ಬೇಕಾದ್ರೆ ಯಾವತ್ತೂ ಗಳಿಸ್ಬೋದಾಗಿತ್ತು ಸರ್. ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ನು ನನಗೆ ಅವ್ನಿಗೆ ಯಾವುದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್. ಫೇಸ್ಬುಕ್ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲಸ ಎಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಸರ್. ಆದರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ, ಯಾಕಂದರೆ 14 ವರ್ಷ ಸಣ್ಣವು ಸರ್ ಅವ್ನು ನನ್ನಿಂದ. ಬೇಡ ಈ ಸಂಬಂಧ, ಅವನೇ ಪ್ರಪೋಸ್ ಮಾಡಿದ್ದು ಸರ್. ನಾನು ಅವ್ನು ಪರಿಚಯ ಆದಾಗ ನಂಗೆ 39 ಇಯರ್ಸ್ ರನ್ನಿಂಗ್ ಇತ್ತು ಸರ್. ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಗಬೇಕಂತ ನಾನು ಇದು ಮಾಡಿದವಳು ಸರ್. ನಂಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್. ನನಗೆ ಈ ಸಂಬಂಧನೇ ಬೇಡಾಗಿರಲಿಲ್ಲ, ಈ ಮದುವೆ ಅನ್ನೋದು ಬೇಡಾಗಿರಲಿಲ್ಲ ಸರ್. ನನಗೆ ತಾನಾಗೆ ಗಂಟು ಬೀಳ್ತಾನೆ, ತಾನಾಗೆ ಪ್ರಪೋಸ್ ಮಾಡ್ತಾನೆ, ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್, ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್. ಆಮೇಲೆ ಮದುವೆ ಆದ 1 ವರ್ಷದ ಒಳಗಡೆ ಅವ್ನ ಫೋನ್ ಚಾಟ್ ಸಿಗ್ತವೆ ಸರ್. ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನಲ್ಲೇ ಆಗಿತ್ತು ಸರ್. ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದೆ ಸರ್. ಸೊ ಹಾಲಿಡೇಸ್ಗೆಲ್ಲ ಬಂದ ತಕ್ಷಣ 10 ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದ ಸರ್ ಅವನು. 12 ಮಾರ್ಚ್ 2020 ಸರ್ ಮದುವೆ ಆದ ಸರ್. ನಾನು ಅವಾಗೇ ಹೆದರ್ಕೊಂಡಿದ್ದೆ ಸರ್, ಈ ವಿಷಯ ಎಲ್ರಿಗೂ ಗೊತ್ತಾದರೆ ಸರಿ ಇರಲ್ಲ ಇದು. ಯಾಕಂದರೆ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ನಾನೇ ತಪ್ಪು ದಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೀನಿ ಸರ್ ಅವ್ನಿಗೆ. ಇಲ್ಲ, ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ 1 ವರ್ಷ ಆದಮೇಲೆ ಅವ್ನು ಏನು ನನಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕಿದ್ದು ಅಲ್ಲ ಸರ್. ನಾನು ಅವ್ನಿಗೆ ಹೇಳಿದೆ, ನಿಂದೆಲ್ಲ ಹಿಂಗಿದೆ ಅಂದ್ಕೊಳ್ಳೆ, ನೀನು ನಂಗೆ ಮೊದಲೇ ತಿಳಿಸ್ಬಿಡ್ಬೇಕಾಗಿತ್ತು. ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲಪ್ಪ, ನಿನ್ನ ಪಾಡಿಗೆ ನೀನು ಬದುಕೋತಿದ್ದಿ, ನಿನ್ನ ಲೈಫ್ ಸ್ಟೈಲ್ ನಿಂಗೆ, ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್. ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ, ನನಗೆ ಪ್ಲೀಸ್ ಒಂದು ಚಾನ್ಸ್ ಕೊಡು, ನಾನು ನಿನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೆ ಅಲ್ಲ ಸರ್. ಅವನನ್ನು ನಂಬಿಬಿಟ್ಟು ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಸರ್. ಆಫ್ಟರ್ 2 ಇಯರ್ಸ್ ಮತ್ತು ನಾನು ಅವ್ನು CDR ತೆಗ್ಸಿದ್ದೆ ಸರ್. CDR ತೆಗ್ಸಿದಾಗ ಇನ್ನೊಂದು ಲಿಸ್ಟ್ ಸಿಕ್ತು ಸರ್. ಟೋಟಲಿ 9 ಹುಡುಗಿಯರ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ. 9 ಹುಡುಗಿಯರ ಜೊತೆ ಒಂದು ಸಹವಾಸ ಇರೋದ್ರಿಂದ ಸರ್ ನನಗೆ ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನೆ.